ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ರಿ, ರೂಪುರೇಷೆಗಳಿರ್ತಾವ? ಕಾಂಗ್ರೆಸ್ ಅಧಿವೇಶನದ 100 ವರ್ಷಗಳು ಇದ್ದಾವೆ. 1924 ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಅದರ 100 ವರ್ಷಗಳಾಗಿದ್ದಾವೆ. ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26 ಮತ್ತು 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತು 27 ಬೆಳಿಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ವಿಧಾನ ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗಿದೆ. ಆಮೇಲೆ ಅದಾದಮೇಲೆ ಪಬ್ಲಿಕ್ ಬಿಟ್ಟಿದ್ದೀವಿ. ಸೊ ಇದು ಅಧಿವೇಶನ, ವರ್ಕಿಂಗ್ ಕಮಿಟಿ ಮೀಟಿಂಗ್. ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೀರಂತ ಇದು ಕೇಳ್ಪಟ್ಟಿದ್ದೀವಿ ಸರ್, ಜನ ಹೀಗೆ ಅದ್ರ ಏನು ಕಾರ್ಯಕ್ರಮ ರೂಪುರೇಷೆಗಳೇನಿದೆ? ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಮುನಿರತ್ನ ಪ್ರಕರಣದಲ್ಲಿ ಸರ್ ಮೊಟ್ಟೆ ಹೋಗಿದ್ದಾರೆ, ಆರೋಪಿಗಳು ಯಾರು? ಕಾಂಗ್ರೆಸ್ನವರು ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಾಕು, ನೀವು ಕೇಳ್ತೀವಿ. ಈಗ ಮುನಿರತ್ನ ಪ್ರಕರಣದಲ್ಲಿ, ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಸರ್, ಮೊನ್ನೆ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗಿದವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ಗೊತ್ತಿಲ್ಲ ನನಗೆ, ಮೊಟ್ಟೆ ಎಸೆದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಸೆದಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿಗೆ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಈಗ ಕಾಂಗ್ರೆಸ್ನವರು ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜಗದೀಶ್ ಶೆಟ್ಟರ್ ಹೇಳ್ತಾರೆ. ನಕಲಿ ಗಾಂಧಿಗಳು ಇದೆ ಅಂತಿದ್ದಾರೆ. ಅವ್ರಿಗೆ ಗಾಂಧೀಜಿಯವರೇ ಗೊತ್ತಿಲ್ಲ, ವಿರೋಧ ಪಕ್ಷ ಮಹಾತ್ಮ ಗಾಂಧೀಜಿಯವರೇ ಗೊತ್ತಿಲ್ಲ. ಅವ್ರ ಹೆಸರನ್ನ ದುರುಪಯೋಗ ಮಾಡ್ತಿದ್ದಾರೆ ಅಂತ. ಯಾರು ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡ್ತಿದ್ದಾರೆ. ಯಾರಿಗೆ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವ್ರು ಗೊತ್ತಿಲ್ಲವೋ ಅವರು ಈ ಥರ ಮಾತಾಡ್ತಾರೆ. ಗಾಂಧೀಜಿ ಬಗ್ಗೆ ಗೌರವ ಇದೆ ಅಂತಕ್ಕಂಥದ್ದು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಅವ್ರ ಬಗ್ಗೆ ಗೊತ್ತಿರೋರು ಇದೆಲ್ಲ ಮಾತಾಡ್ತಾರೆ. ಸಮಾವೇಶ ಮೂಲಕ ಹಿಂದೇನೋ ಸ್ವಾತಂತ್ರ್ಯ ಹೋರಾಟ ಚಳವಳಿ ಒಂದು ಇನ್ನೊಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಈ ಒಂದು ಅಧಿವೇಶನದಿಂದ ಒಂದು ಹೊಸ ರಾಜಕೀಯ ಬದಲಾವಣೆಗೆ ಕಾರಣ ಆಗುತ್ತಾ ಅಂತ. ದೇಶದಲ್ಲಿ ಬದಲಾವಣೆ ಪರ್ವ ಏನು ಪ್ರಾರಂಭ ಆಗತ್ತಾ ಇಲ್ಲಿಂದ ಮಾಡ್ತೀರಿ ಅಂತ? ಯಾವಾಗಲೂ ಬದಲಾವಣೆಗಳು ಆಗ್ತೇ ಇರ್ತವೆ. 100 ವರ್ಷದಲ್ಲಿ ಇದ್ದ ಪರಿಸ್ಥಿತಿ ಗೊತ್ತಿದೆಯಾ? ಬದಲಾವಣೆಗಳು ಆಗ್ತಾ ಇರ್ತವೆ. ರಾಜಕೀಯ ಬದಲಾವಣೆಗಳಾಗ್ತದೆ, ರಾಜಕೀಯ ಬೆಳವಣಿಗೆಗಳಾಗ್ತದೆ, ಬದಲಾವಣೆಗಳು ನಡೆಸ್ತಾ ಇರ್ತವೆ. ಸಿ.ಟಿ. ರವಿ ಅವರು ರಾಜ್ಯಪಾಲರನ್ನು ಹೋಗಿ ಭೇಟಿ ಕೊಟ್ಟು ಸರ್ಕಾರದ ವಿರುದ್ಧ ಸರ್ ದೂರು ಕೊಟ್ಟಿರುವಂಥದ್ದು ಸರ್. ಸಿ.ಟಿ. ರವಿ ಅವರು ಸರ್, ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಸರ್. ಸಿ.ಟಿ. ರವಿ ಅವರು ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ. ಪಾಪ ಅವ್ರಿಗೇನೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಅದನ್ನೆಲ್ಲ ಈಗ ಅವ್ರ ಕೇಸನ್ನು CIDಗೆ ವಹಿಸಿದೆ. CIDಯವರು ತನಿಖೆ ಮಾಡಲಿ, ಅದನ್ನು ರಿಪೋರ್ಟ್ ಕೊಡ್ಬೇಕು. ಸರ್ಕಾರ ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಂತ ಸರ್. ಒಂದು PSI CPI ಅವ್ರನ್ನ ಅಮಾನತ್ ಮಾಡಿರುವಂಥದ್ದು ಸರ್. ಖಾನಾಪುರ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಇವತ್ತು ಅಮಾನತ್ ಮಾಡಿರುವಂಥದ್ದು. ಪೊಲೀಸ್ ಠಾಣೆ ಒಳಗೆ ವಿರೋಧ ಪಕ್ಷದವರು ಬಿಟ್ಟರು ಅನ್ನುವಂಥ ಕಾರಣಕ್ಕಾಗಿ ಅಮಾನತ್ ಮಾಡಿದ್ದೇವೆ ಅಂತ ಕಾರಣಕ್ಕಲ್ಲ. ಅವರು ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಮಾನತ್ ಮಾಡಿದ್ದಾರೆ. ಮೇಲೆ ವಿಸ್ತೃತ ಕ್ರಮ ತಗೊಂಡಿರೋದು.
ಬಿಟ್ಟುಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸ್ ಸ್ಟೇಷನಲ್ಲಿ BJP ಅವ್ರು ಬಂದು ಮೀಟಿಂಗ್ ಮಾಡ್ಬೋದಾ? ಕಮಿಷನರ್ ಅಲ್ಲೇ ಇದ್ರು. ಆ? ಅವತ್ತಿನ ದಿನ ಕಮಿಷನರು DCP ಅವರು ಅಲ್ಲೇ ಇದ್ರು ಸರ್. ನಾನು ಹೊರಗಡೆ ಕಳಿಸ್ಬಿಟ್ಟಿದ್ರು ಅವ್ರನ್ನ. ಅಲ್ಲ ಸರ್, ಪೊಲೀಸ್ ಇನ್ಸ್ಪೆಕ್ಟ್ರು ವ್ಯಾಪ್ತಿ ನಡೆದ ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಹೊರಗಡೆ ಬಂದ್ಬಿಟ್ಟು ಸರ್, ವ್ಯಾಪ್ತಿ ನಡೆದಿದ್ದು ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ. ಅವ್ರನ್ನ ಕರ್ಕೊಂಡು ಹೋಗಿದ್ದು ಬೆಳಗಾಂ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ. ಅಲ್ಲಿದ್ದು ಪೊಲೀಸ್ ಕಮಿಷನರ್ ಮತ್ತು DCP ಅವರ ಅವರು ಸದಾ ಇದ್ರು. ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಕರ್ಕೊಂಡು ಹೋಗಿದ್ದು. ಅವ್ರ ಸೆಕ್ಯೂರಿಟಿ ಪಾಯಿಂಟ್ ಬೆಳಗಾವಿಗೆ ವಿಶೇಷ ಪ್ಯಾಕೇಜ್ ಈಗಾಗಲೇ ಸರ್ ಇಂಗ್ಲಿಷ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು